ಕುಮಾರಸ್ವಾಮಿ ಅವರು ಒಂದು ರೀತಿಲಿ ತಾನು ನಾಯಕ ಅನ್ನೋ ಭಾವನೆನೇ ಇಲ್ಲ ಅವರಲ್ಲಿ. ಒಂದು ವಿಶ್ವಾಸಪೂರಿತವಾದ ಒಂದು ಮನೋಸ್ಥಿತಿ ಉಳ್ಳವರು ಅವರು. ಎಲ್ಲರನ್ನೂ ಭಾಳ ವಿಶ್ವಾಸಕ್ಕೆ ತಗೊತಾರೆ. ಹಾಗಾಗಿಯೇ ಲೀಡ್ರುಗಳು, ಕಾರ್ಯಕರ್ತರುಗಳು ಭಾಳ ವಿಶ್ವಾಸದಲ್ಲಿ ಅವ್ರನ್ನ ಇಷ್ಟಪಡೋ ಕಾರಣನೇ ಅವ್ರು ತೋರಿಸೋ ಪ್ರೀತಿ. ಹಾಗಾಗಿ ವಿಶೇಷ ಗುಣ ನಾನು ಅವರಲ್ಲಿ ಗಮನಿಸಿದ್ದು, ಅವರು ಪ್ರೀತಿಸೋ ಥರ ಜನನ್ನ ಮತ್ತು ಮುಖಂಡರುಗಳನ್ನ, ಕಾರ್ಯಕರ್ತರನ್ನ, ಬಡವ್ರನ್ನ ನಾನು ಇನ್ನೆಲ್ಲೂ ನೋಡಿಲ್ಲ. ಆ ಥರದ ಲೀಡರ್ಗಳನ್ನ ಈ ರಾಜ್ಯದಲ್ಲಿ ಎಲ್ಲ ವರ್ಗನೂ ಒಂದೇ ಒಂದು ಸಮನಾಗಿ ಗೌರವಿಸಿ ಪ್ರೀತಿಸುವಂಥ ಒಂದು ನಾಯಕತ್ವ ಇರೋದು ನಮ್ಮ ಕುಮಾರಣ್ಣನ ಹತ್ರ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಅವರ ಆಡಳಿತ ವೈಖರಿ ಹೇಗಿರುತ್ತೆ, ಅವರ ದೂರದೃಷ್ಟಿ ಏನೆಲ್ಲ ಕೆಲಸಗಳು ಮಾಡಬೇಕು ಅಂತ ಹೂವಸಿದೆ ಸರ್ ಅವರು? ಇಲ್ಲ, ಅವರು ಮೋಸ್ಟ್ಲಿ ನಾನು ಹೇಳೋದು ಇತ್ತೀಚಿನ ದಿನಗಳಲ್ಲಿ ನಾನು ಯಾವ ರಾಜಕಾರಣಿ ಹತ್ರನೂ ಆ ಥರದೊಂದು ಗುಣನ ಕಾಣಲಿಲ್ಲ. ಯಾಕೆಂದರೆ ಸದಾ ಯಾರು ಬಡವರು, ರೈತರು, ಮಧ್ಯಮ ವರ್ಗದವ್ರ ಬಗ್ಗೆನೇ ಚಿಂತನೆ ಮಾಡ್ತಕ್ಕಂಥ ನಾಯಕತ್ವ ಇರೋರವರು. ಈ ಇತ್ತೀಚಿನ ದಿವಸದಲ್ಲಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಲೀಡರ್ಸೇ ಜಾಸ್ತಿ ಇರೋದು. ನಮ್ಮ ಸೀಟ್ ಹೆಂಗೆ ರೈಸ್ ಮಾಡ್ಕೊಳ್ಳೋದು, ಆ ಪಾರ್ಟಿದು ಹೆಂಗೆ ಬೂಮ್ ಮಾಡ್ಕೊಳ್ಳೋದು ಅಂತ. ಇವ್ರು ಒಂದು ದಿನ ಆ ಯೋಚನೆಗಳಿಲ್ಲ. ಇವ್ರು ಏನಂದರೆ ಜನರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು, ಆ ಒಂದು ಪರ್ಟಿಕ್ಯುಲರಾಗಿ ಹೆಣ್ಮಕ್ಳು ಮನೋಸ್ಥಿತಿನ ಅವ್ರನ್ನ ಸ್ಟೇಬಲ್ ಮಾಡೋಕ್ಕೆ ನಾವೇನು ಪ್ರಯತ್ನಗಳು ಮಾಡ್ಬೋದು, ರೈತರನ್ನ ನಾವು ಸಪೋರ್ಟ್ ಮಾಡಬೇಕಾದ್ರೆ ಹೆಂಗೆ ಸಪೋರ್ಟ್ ಮಾಡಬೇಕು, ಯಾವ ರೀತಿ ನಾವು ಅವ್ರಿಗೆ ಉತ್ತೇಜನ ಕೊಡಬೇಕು, ಈ ಥರದ ಯೋಚನೆಗಳೇ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಭಾಳ ನಾನು ಪ್ರಮುಖವಾಗಿ ಅವ್ರನ್ನಲ್ಲಿ ಗಮನಿಸಿದ್ದು ಅಂದರೆ ಮಾತೃ ಹೃದಯಿ. ತುಂಬ ಮಿಡಿತಾರೆ. ಯಾರ ಒಂದು ಕಷ್ಟ ಅಂತ ಹೋದರೆ ತುಂಬ ಮಿಡಿತಾರೆ. ಆ ಥರದ ಲೀಡರ್ಶಿಪ್ಪು ಭಾಳ ವಿರಳ. ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಅಂಥದ್ದೊಂದು ನಾಯಕತ್ವ ಕೂಡಲೇಬೇಕು. ಯಾಕೆಂದರೆ ಸದಾ ಬಡವ್ರ ಪರ, ಶೋಷಿತರ ಪರ, ಎಲ್ಲ ವರ್ಗದ ಪರ ಒಂಥರ ಮಿಡಿಯುವಂಥ ಹೃದಯ ಆತ, ಮಾತೃ ಹೃದಯಿ ಕುಮಾರಣ್ಣ. ಹಾಗಾಗಿ ಅಂಥ ನಾಯಕತ್ವ ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗಿದೆ. ಅವರ ಒಂದು ಲೀಡರ್ಶಿಪ್ ಈ ರಾಜ್ಯಕ್ಕೆ ಬೇಕಾಗಿದೆ. ಅವರು ನಾನು ಮರೆಯಲಾರದ ಘಟನೆ ಅಂದರೆ ಪ್ರತಿದಿನ ಅವ್ರ ವಿಶ್ವಾಸನೇ ಮರೆಯಲಾರದದ್ದು. ಯಾಕೆಂದರೆ ಅವ್ರ ಪ್ರೀತಿ, ಅವರ ಒಂದು ಸರಳತೆ, ಪ್ರೀತಿ ಎಲ್ಲ ಸದಾ ನಮ್ಮನ್ನು ಬೈಂಡ್ ಮಾಡುತ್ತೆ. ಯಾಕೆಂದರೆ ಅಂಥ ವ್ಯಕ್ತಿತ್ವ ಅವರಲ್ಲಿ ಇದೆ. ಇಮಿಡಿಯೇಟಾಗಿ ನಾವೇನಾದ್ರು ಒಂದು ವಿಚಾರಗಳು, ಸಾರ್ವಜನಿಕವಾದ ವಿಚಾರಗಳು ಅವ್ರ ಹತ್ರ ಚರ್ಚೆ ಮಾಡಿದ ತಕ್ಷಣ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಮತ್ತು ಅದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಲಹೆ ಕೊಡ್ತಾರೆ. ಹಾಗಾಗಿ ಸದಾ ಅವರು 24x7 ಪೊಲಿಟಿಷಿಯನ್. ಆಮೇಲೆ ರಾಜಕಾರಣಿಗಳು ಅಂದರೆ ಇತ್ತೀಚಿನ ದಿವಸದಲ್ಲಿ ಬಿಂಬಿಸೋ ರೀತಿನೇ ಬೇರೆ. ಬಟ್ ಇವ್ರು ಟೋಟಲಿ ಡಿಫ್ರೆಂಟ್. ಇವರು ಸದಾ ಬಡವ್ರ ಪರ ಮತ್ತು ಮಧ್ಯಮ ವರ್ಗದ ಪರ ಸದಾ ಅವ್ರ ಚಿಂತನೆಯಲ್ಲಿರ್ತಕ್ಕಂಥ ಒಂದು ನಾಯಕ. ಹಾಗಾಗಿ ಭಾಳ ವಿರಳ. ನಮ್ಮ ದೇಶಕ್ಕೆ ಇವರ ನಾಯಕತ್ವ ಮುಂದೊಂದು ದಿವಸ ಅವಶ್ಯಕತೆ ಬರುತ್ತೆ. ಸರ್, ಯಾವ್ದಾದ್ರು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳೋದಾದ್ರೆ ಸರ್, ಅವರು ಯೋಚನೆ ಮಾಡೋ ಶೈಲಿ ಇದೆಯಲ್ಲ, ಅದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರು ಯೋಜನೆಗಳು ನೋಡಿ, ನಮ್ಮ ಈ ಕಳೆದ ಏನು ಅವ್ರು ಗೌರ್ಮೆಂಟ್ ಮಾಡಿದ್ರು, ಕುಮಾರಣ್ಣ CM ಆದ್ರಲ್ಲ, ಆ ಕಳೆದ ಸಾರಿ ಹಿಂದೆ ಅವ್ರು ನೋಡಿದಂಥದ್ದು ರೈತರ ಕುಟುಂಬಗಳಲ್ಲಿ ಆತ್ಮಹತ್ಯೆಗಳಾಯ್ತಲ್ಲ, ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ರೀತಿಲಿ ಸರಣಿ ಇದು ಶುರುವಾಗೋಯ್ತು, ಆತ್ಮಹತ್ಯೆಗಳು. ಅದನ್ನೆಲ್ಲ ಗಮನಿಸಿ ನೀವು ಯಾರೂ ಧೃತಿಗೆಡೋದು ಬೇಡ ಅಂಥೇಳಿ ಮನೆಗೆ ಹೋಗಿ ಸಾಂತ್ವನ ಹೇಳಿ, ನಾನಿದ್ದೀನಿ, ನಾನು ನಿಮ್ಮನ್ನು ರಕ್ಷಿಸ್ತೀನಿ ಅಂತೇಳಿ ಆ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಅಂತ ಸರ್ಕಾರ ಕೇವಲ ಇವ್ರಿಗೆ ಬಂದಿದ್ದು 32-34 ಸೀಟ ಇಟ್ಕೊಂಡು ಕಾಂಗ್ರೆಸ್ನವ್ರ ಮೇಲೆ ಒತ್ತಾಯ ಹಾಕಿ ರೈತರ ಸಾಲ ಮನ್ನಾ ಮಾಡಿದ್ರಲ್ಲ, ಅದ್ಭುತವಾದ ಕಾರ್ಯಕ್ರಮ ಅಲ್ವಾ? ಇನ್ನೇನು ನಾವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಕಂಡೀಷನ್, ನಾನೇನಾದ್ರು CM ಆಗಬೇಕು ಅನ್ನೋದಾದರೆ ನೀವು ಈ ಕಂಡೀಷನ್ ಒಪ್ಕೊಂಡ್ರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಕಂಡೀಷನ್ ಹಾಕಿದ್ರು. ಇಲ್ಲ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಲಿಲ್ಲ. ಇಲ್ಲ ನನ್ನವ್ರಿಗೆ ಈ ಮಂತ್ರಿ ಕೊಡಿ ಆ ಮಂತ್ರಿ ಕೊಡಿ ಅಂತ ಕೇಳಲಿಲ್ಲ. ರೈತರು ಸಾಲ ಮನ್ನಾ ಮಾಡಬೇಕು, ನೀವು ಸಹಕಾರ ಕೊಡೋದಾದರೆ ನಾನು ಒಪ್ಕೊತೀನಿ ಇದನ್ನು ಅಂದರು. ಇವತ್ತು ಅಂಥದ್ದೊಂದು ಸಾಧನೆಯನ್ನು ಅವರು ಮಾಡಿದ್ರು. ಈಗ ನೋಡಿ ಪಂಚರತ್ನ ಅಂತೇನು ಶುರು ಮಾಡಿದ್ದಾರೆ, ಅದು ಎಷ್ಟು ವರ್ಗಕ್ಕೆ. ಇವತ್ತು ಕಾಂಗ್ರೆಸ್ನವರು ಕೇವಲ 2,000 ರೂಪಾಯಿನ ಮನೆ ಯಜಮಾನಿಗೆ ಬರ್ತದೆ, ನಿಮ್ಮ ಅಕೌಂಟ್ ರೆಡಿ ಮಾಡ್ಕೊಳ್ಳಿ ಅಂತ ಭಾಷಣ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಬಟ್ ಕುಮಾರಣ್ಣನ ಪಂಚರತ್ನ ಯೋಜನೆ ಇಡೀ ಸಮೂಹನ ಮೇಲ್ತರ್ತಕ್ಕಂಥ ಒಂದು ಪ್ರಯತ್ನ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಜನ ಗಮನಿಸ್ತಾ ಇದ್ದಾರೆ ಯಾರಿಗೆ ನಿಜವಾದ ಸಾರ್ವಜನಿಕ ಕಾಳಜಿ ಇದೆ ಅನ್ನೋದು ಅವರ ಪ್ರೋಗ್ರಾಮ್ಗಳಲ್ಲೇ ವ್ಯಕ್ತವಾಗ್ತದೆ. ಓಟ್ ತಗೊಳ್ಳೋಕ್ಕೋಸ್ಕರ 2,000 ರೂಪಾಯಿನ ಫೇಕ್ ಚೆಕ್ ನಾನು ಸೈನ್ ಮಾಡಿದ್ದೀನಿ ಅಂತ ತೋರಿಸೋ ಕಾಂಗ್ರೆಸ್ ಅವ್ರು ನಂಬ್ತಾರೋ, ನಿಮ್ಮ ಆಸ್ಪತ್ರೆ, ಎಜುಕೇಷನ್ನು, ರೈತರ ಸಾಲ ಮನ್ನಾ, ಶ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿರೋ ಕುಮಾರಸ್ವಾಮಿ ಅವ್ರನ್ನ ನಂಬ್ತಾರೋ ಜನ. ಹಾಗಾಗಿ ಈ ಕುಮಾರಸ್ವಾಮಿ ಅವರಲ್ಲಿ ಅದ್ಭುತವಾದ
ಒಂದು ಕಲ್ಪನೆ ಇದೆ. ಸಮಾಜ ಸುಧಾರಣೆಗೆ ಒಂದು ಎಲ್ಲ ರೀತಿಯ ಪೂರಕ ವಾತಾವರಣ ಅವರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ನಾಯಕತ್ವ ಅನಿವಾರ್ಯ ಇದೆ ಈ ರಾಜ್ಯಕ್ಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.